ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪರಿವರ್ತನೆಯಲ್ಲಿ ದೇವರ ಶಕ್ತಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಅರಸುಗಳು 2:8. ಆನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಿಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಪ್ರವಾದಿಯಾದ ಎಲಿಯನು ಎಲಿಷನೊಂದಿಗೆ ಪ್ರಯಾಣಿಸುವಾಗ ತನ್ನ ಕಂಬಳಿಯನ್ನು ತೆಗೆದುಕೊಂಡು ಅದನ್ನು ಮಡಚಿ ಯೋರ್ದಾನ್ ನದಿಯ ನೀರನ್ನು ಹೊಡೆಯುತ್ತಾನೆ. ನೀರು ಎಡಬಲಕ್ಕೆ ವಿಭಜನೆಯಾಗುತ್ತದೆ. ಒಣನೆಲದ ಮೇಲೆ ದಾಟಲು ಅವರಿಗೆ ಅವಕಾಶ ನೀಡುತ್ತದೆ. ಈ ಅದ್ಭುತ ಕ್ರಿಯೆಯು ದೈವಿಕ ಅಧಿಕಾರ ಮತ್ತು ಶಕ್ತಿಯ ವರ್ಗಾವಣೆಯನ್ನು ಸಂಕೇತಿಸುತ್ತದೆ. ಪರಿವರ್ತನೆಯಲ್ಲಿ ದೇವರ ಶಕ್ತಿ. ದೇವರು ಯೋರ್ದಾನ್ನಲ್ಲಿ ಎಲಿಯನ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದಂತೆಯೇ ಆತ ನಮ್ಮ ಜೀವನದ ಪರಿವರ್ತನೆಗಳಲ್ಲಿ ಇರುತ್ತಾನೆ. ನಮಗೆ ಮಾರ್ಗದರ್ಶನ ಮತ್ತು ಅಧಿಕಾರವನ್ನು ನೀಡುತ್ತಾನೆ. ಕಂಬಳಿಯ ಸಂಕೇತ. ಕಂಬಳಿಯು ದೇವರ ಕರೆ ಮತ್ತು ಅಧಿಕಾರವನ್ನು ಪ್ರತಿನಿಧಿಸುತ್ತದೆ. ದೇವರು ನಮ್ಮ ಜೀವನದಲ್ಲಿ ಇರಿಸುವ ಆತ್ಮಿಕ ಅಧಿಕಾರವನ್ನು ಗುರುತಿಸಲು ಮತ್ತು ಗೌರವಿಸಲು ನಾವು ಕರೆಯಲ್ಪಡುತ್ತೇವೆ. ನಂಬಿಕೆ ಮತ್ತು ವಿಧೇಯತೆ. ಎಲಿಯ ತನ್ನ ಕಂಬಳಿಯಿಂದ ನೀರನ್ನು ಹೊಡೆಯುವ ಕ್ರಿಯೆಗೆ ನಂಬಿಕೆ ಮತ್ತು ವಿಧೇಯತೆಯ ಅಗತ್ಯವಿತ್ತು. ನಮ್ಮ ಜೀವನದಲ್ಲಿ ದೇವರ ಶಕ್ತಿಯನ್ನು ನಂಬಿ ಆ ನಂಬಿಕೆಯಿಂದ ವರ್ತಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಮಾರ್ಗದರ್ಶನ ಮತ್ತು ಉತ್ತರಾಧಿಕಾರ. ಎಲಿಯ ಮತ್ತು ಎಲಿಷನ ಸಂಬಂಧವು ಮಾರ್ಗದರ್ಶನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಮುಂದಿನ ಸಂತತಿಯನ್ನು ದೇವರ ಕೆಲಸದಲ್ಲಿ ನಾಯಕತ್ವಕ್ಕಾಗಿ ಸಿದ್ಧಪಡಿಸುತ್ತದೆ. ಅದ್ಭುತಗಳು ದೇವರ ಉಪಸ್ಥಿತಿಯ ಚಿಹ್ನೆಗಳು. ನೀರಿನ ವಿಭಜನೆಯು ಅದ್ಭುತಗಳು ದೇವರ ಉಪಸ್ಥಿತಿ ಮತ್ತು ಜಗತ್ತಿನಲ್ಲಿ ಆತನ ಸಕ್ರಿಯ ಪಾತ್ರದ ಚಿಹ್ನೆಗಳು ಎಂಬುದನ್ನು ನೆನಪಿಸುತ್ತದೆ. ವಾಕ್ಯದ ವಿವರಣೆ. ಆನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ. ಎಲಿಯನ ಕಂಬಳಿ ಅಥವಾ ನಿಲುವಂಗಿ ಅವನ ಪ್ರವಾದಿ ಅಧಿಕಾರ ಮತ್ತು ಅವನ ಮೂಲಕ ಕಾರ್ಯ ಮಾಡುವ ದೇವರ ಶಕ್ತಿಯ ಸಂಕೇತವಾಗಿದೆ. ಸತ್ಯವೇದದ ಕಾಲದಲ್ಲಿ ಒಂದು ನಿಲುವಂಗಿಯು ಸಾಮಾನ್ಯವಾಗಿ ಒಬ್ಬರ ಗುರುತು ಮತ್ತು ಸ್ವಭಾವವನ್ನು ಪಾತ್ರವನ್ನು ಪ್ರತಿನಿಧಿಸುವ ಮಹತ್ವದ ಉಡುಪಾಗಿತ್ತು. ಎಲಿಯನ ನಿಲುವಂಗಿಯನ್ನು ನಂತರ ಎಲಿಷನಿಗೆ ರವಾನಿಸಲಾಯಿತು. ಇದು ಪ್ರವಾದಿ ಅಧಿಕಾರದ ವರ್ಗಾವಣೆಯನ್ನು ಸೂಚಿಸುತ್ತದೆ. 2 ಅರಸುಗಳು 2:13-14. ಆ ಕಂಬಳಿಯನ್ನು ಮಡಿಸುವುದು ಕ್ರಿಯೆಗೆ ಸಿದ್ಧತೆಯನ್ನು ಸೂಚಿಸುತ್ತದೆ. ಈ ಕ್ರಿಯೆಯು ಎಲಿಯನ ನಂಬಿಕೆ ಮತ್ತು ಅದ್ಭುತವನ್ನು ಮಾಡಲು ಸಿದ್ಧತೆಯನ್ನು ಪ್ರದರ್ಶಿಸುತ್ತದೆ. ಇದು ದೇವರ ಶಕ್ತಿಯ ಸಾಧನವಾಗಿ ಸಮಯವನ್ನು ಉದ್ದೇಶಪೂರ್ವಕವಾಗಿ ಬಳಸುವುದನ್ನು ಸೂಚಿಸುತ್ತದೆ. ಇದು ವಿಮೋಚನಕಾಂಡ 14:16ರಲ್ಲಿ ಮೋಶೆಯ ಕೋಲಿನಂತೆಯೇ ಇರುತ್ತದೆ. ಅದರಿಂದ ನೀರನ್ನು ಹೊಡೆದನು. ನೀರನ್ನು ಹೊಡೆಯುವುದು ಮೋಶೆಯು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡುವುದನ್ನು ನೆನಪಿಸುತ್ತದೆ. ಈ ಕ್ರಿಯೆಯು ಎಲಿಯನನ್ನು ಇಸ್ರಾಯೇಲಿನ ಹಿಂದಿನ ಮಹಾ ನಾಯಕರೊಂದಿಗೆ ಸಂಪರ್ಕಿಸುತ್ತದೆ. ದೇವರ ಅದ್ಭುತ ಮಧ್ಯಸ್ಥಿಕೆಗಳಲ್ಲಿ ನಿರಂತರತೆಯನ್ನು ತೋರಿಸುತ್ತದೆ. ಇದು ಗಾಳಿಯನ್ನು ಗದರಿಸಿ ಶಾಂತತೆಯಲ್ಲಿ ಕಂಡುಬರುವಂತೆ ಪ್ರಕೃತಿಯ ಮೇಲೆ ಯೇಸುವಿನ ಅಧಿಕಾರವನ್ನು ಸಹ ಮುನ್ಸೂಚಿಸುತ್ತದೆ. ಮಾರ್ಕ 4:39. ನೀರು 2 ಭಾಗವಾಯಿತು. ನೀರಿನ ವಿಭಜನೆಯು ಒಂದು ಅದ್ಭುತ ಘಟನೆಯಾಗಿದ್ದು ಯೆಹೋಶುವನ ನೇತೃತ್ವದಲ್ಲಿ ಕೆಂಪು ಸಮುದ್ರ ಮತ್ತು ಯೋರ್ದಾನ್ ನದಿಯ ವಿಭಜನೆಯನ್ನು ಪ್ರತಿನಿಧಿಸುತ್ತದೆ. ಯೆಹೋಶುವ 3:15-17. ಇದು ಸೃಷ್ಟಿಯ ಮೇಲೆ ದೇವರ ಶಕ್ತಿ ಮತ್ತು ದಾರಿ ಇಲ್ಲದಿರುವಂತೆ ಕಾಣುವಾಗ ಮಾರ್ಗವನ್ನು ಸೃಷ್ಟಿಸುವ ಆತನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಅದ್ಭುತವು ಎಲಿಯನ ಸೇವೆಯ ದೈವಿಕ ಅನುಮೋದನೆಯನ್ನು ಒತ್ತಿ ಹೇಳುತ್ತದೆ. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಒಣನೆಲದ ಮೇಲೆ ದಾಟುವುದು ದೈವಿಕ ಮಧ್ಯಸ್ಥಿಕೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಇದು ಇಸ್ರಾಯೇಲ್ಯರು ಕೆಂಪು ಸಮುದ್ರ ಮತ್ತು ಯೋರ್ದಾನ್ ನದಿಯನ್ನು ದಾಟಿದ್ದನ್ನು ನೆನಪಿಸುತ್ತದೆ. ಇದು ವಿಮೋಚನೆ ಮತ್ತು ದೇವರ ವಾಗ್ದಾನಗಳ ನೆರವೇರಿಕೆಯನ್ನು ಸಂಕೇತಿಸುತ್ತದೆ. ಈ ಘಟನೆಯು ಯೇಸು ಕ್ರಿಸ್ತನ ಮೂಲಕ ಮರಣದಿಂದ ಜೀವಕ್ಕೆ ಆತ್ಮಿಕ ದಾಟುವಿಕೆಯನ್ನು ಮುನ್ಸೂಚಿಸುತ್ತದೆ. ಯೇಸು ತಂದೆಯ ಬಳಿಗೆ ಹೋಗಲು ಒಂದೇ ಮಾರ್ಗವನ್ನು ಒದಗಿಸುತ್ತಾನೆ. ಯೋಹಾನ 14:6. ಆತ್ಮಿಕ ಸ್ವಾಸ್ಥ್ಯದ ಬಯಕೆ. 2 ಅರಸುಗಳು 2ನೇ ಅಧ್ಯಾಯ 9ನೇ ವಾಕ್ಯ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲಿಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.